ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನಾನು ನಮ್ಮ ತಂಗಿ ಫಾರಮ್ ಹೌಸ್ದು ಪೂಜೆ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ ಪೂಜೆಗೆ ಅಂತ. ಬಟ್ ಸಿಂಪಲಾಗೆ ಪೂಜೆ ಮಾಡಿದರು. ಬಟ್ಟು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಸುಮ್ಮನೆ ಸಿಂಪಲಾಗಿ ಒಂದೆರಡು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಅಲ್ಲಿ ಫುಲ್ಲು ಜಾಸ್ತಿ VIP ಗಳೇ ಬಂದಿದ್ದು, ಹಾಗಾಗಿ ಅವ್ರದ್ದೆಲ್ಲ ವಿಡಿಯೋ ತೊಗೊಳಂಗಿಲ್ವಲ್ಲ. ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು ಮತ್ತು MLAಗಳು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಅವರು ಪೂಜೆ ಕೂತಿದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾಕಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಪಾಪ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಲ್ವ. ಹಾಗಾಗಿ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾವಲ್ಲಿ. ಸ್ವಲ್ಪ ಸುಮ್ಮನೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದು ಮುಗಿಸ್ಕೊಂಡು ನಾವು ಮಾರಿಕಣಿವೆ ಡ್ಯಾಮ್ಗೆ ಹೋದ್ವಿ. ಮಾರಿಕಣಿವೆ ಡ್ಯಾಮ್ ಇದೆ ಅಲ್ಲಿ, ತುಂಬಾ ಚೆನ್ನಾಗಿದೆ. ವಾಣಿವಿಲಾಸ ಸಾಗರ ಅಂತ, ಚಿತ್ರದುರ್ಗದ ಹತ್ರ. ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು 4 ಗಂಟೆ ಹಂಗೆ ಬೆಳಗ್ಗೆನೇ ಹೊರಟಿದ್ವಿ ನಾವು. ಬೆಳಗ್ಗೆ ಒಂದು 7 ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ. ಇದು ನೋಡಿ ಇದೆ, ಅದಕ್ಕೆ ಸುಮ್ಮನೆ ಸಿಂಪಲಾಗಿ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಪೂಜೆ ಕೂತ್ರೆ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡು, ಇದು ನನ್ನ ತಮ್ಮ, ನಾನು, ನನ್ನ ತಂಗಿ ಮಗ, ನಮ್ಮ ಪಾಪು. ಸುಮ್ಮನೆ ಹಂಗೆ ಒಂದೊಂದು ಕ್ಲಿಪ್ ತೊಗೊಂಡ್ವಿ ಅಷ್ಟೇ. ಇನ್ನೊಂದು ದಿನ ಅವ್ರ ಫಾರಮ್ದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಇನ್ನೊಂದು ಸರಿ ಹೋದಾಗ. ಇದು ನೋಡಿ ನನ್ನ ಮಗ, ನನ್ನ ತಮ್ಮ, ನಾನು ಎಲ್ಲ ಪೂಜೆಗೆ ನಿಂತ್ಕೊಂಡಿದ್ವಿ. ಸಿಂಪಲಾಗೆ ಪೂಜೆ ಆಯಿತು. ಬಟ್ ದೊಡ್ಡವರೆಲ್ಲ ಬಂದಿದ್ರಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಹಾಗಾಗಿ ಇದು ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಇದು ಮಡ್ಲಕ್ಕೆ ಕೊಡ್ತಾ ಇರೋದು ನಾವು. ಯಾವುದೇ ಆಗಲಿ ಮನೆ ಕಟ್ಟಿದ್ರು ಅಷ್ಟೇ, ಫಾರಮ್ ಹೌಸ್ ಕಟ್ಟಿದ್ರು ಮನೆಯೇ, ಹಾಗಾಗಿ ಸೀರೆನೇ ತೊಗೊಂಡೋಗಿದ್ವಿ ಕೊಡೋಕ್ಕೆ ಅಂತ. ಮಡ್ಲಕ್ಕೆ ಕೊಡಬೇಕಲ್ಲ ಹೆಣ್ಮಕ್ಳಿಗೆ, ಹಾಗಾಗಿ ನನ್ನ ತಮ್ಮನ ಹೆಂಡ್ತಿ ಇವಳು ಮತ್ತು ಅವರು ಅಮ್ಮ ಮತ್ತು ನಾನು ಎಲ್ಲರೂ ಮಡ್ಲಕ್ಕೆ ಕೊಟ್ವಿ ಅವಳಿಗೆ. ಹಂಗೆ ನಾವು ಚೆನ್ನಾಗಿ ನಗ್ತಿದ್ಯಾ. ಕುಂಕುಮ ತಗೋ, ರೆಡ್ ನೀನಿಡು, ಅತ್ತೆ ಗಿಡಮ್ಮ ನೀನಿಡು. ಮಾಡ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಈ ಕಡೆ ತಿರ್ಗಿ, ಇಬ್ರು ಈ ಕಡೆ ತಿರ್ಗಿ. ಅತ್ತೆ ಹೇಳಿ ಈ ಕಡೆ ತಿರ್ಗಿ. ಸೂಪರ್, ಸಕ್ಕ. ಇರ್ಲಿ ನಾಗೋ, ಅವ್ರು ತಗೋದನ್ MLA ಅವರು. ಇವರು ಮಿನಿಸ್ಟರ್ ಸುಧಾಕರ್ ಸರ್ ಬಂದ್ರು. ಸುಧಾಕರ್ ಬಂದ್ರು. ಆಮೇಲೆ ಇಡಿಸು ಏನು ಬಿಡಕ. ಆಗೋಯ್ತು ಬೇಗ. ನೋಡಿ ಫ್ರೆಂಡ್ಸ್, ಸುಧಾಕರ್ ಮಿನಿಸ್ಟರ್ ಕೊಡ್ಲತ್ತ ನೀವು ನೋಡಿ ಫ್ರೆಂಡ್ಸ್. ಎಲ್ಲ ಬಂದ್ರು ಅಕ್ಕ, ಅವ್ರು ಎಂಟ್ರಿ ಆಗ್ಬಿಟ್ಟು ಬಾ. ನೋಡಿ ವಾಣಿವಿಲಾಸ ಸಾಗರ ಸ್ವಿಚ್ ಆಫ್ ಮಾಡಿದ್ರಿ ಅಂತ ಮಾಡಿಕೋಣಿ. ನೀರೇ ಬಿಟ್ಟಿಲ್ಲ ಯಾಕೋ. ಶನಿವಾರ ಬಿಟ್ಟವ್ರೆ, ಸ್ವಲ್ಪ ವೈಟಾಗಿ ಬಿಟ್ಟವ್ರೆ. ಇದು ಮಾರಿಕಣಿವೆ ಡ್ಯಾಮ್ ಅಂದ್ರೆ ವಾಣಿವಿಲಾಸ ಸಾಗರ ಅಂತ. ಜೋರಾಗಿ ಬರ್ತಿರ್ತಾವಲ್ಲಿ, ನಿಂತ್ಕೊಳಕ್ಕಾಗಲ್ಲ ಅಷ್ಟು ಜೋರಾಗಿ. ಸರಿ ಹೋಗಿದ್ದು. ಏನ್ ಪಾರ್ಕ್ ಆಯ್ತು ಹಾಳಾಗಿರೋದು? ಪಾರ್ಕೆ ಈ ಸೈಡ್ ಹೋಯ್ತು ನೋಡಿ. ಇದೆಲ್ಲ ಪಾರ್ಕೆ ಇದ್ದಿದ್ದು, ಇದೆಲ್ಲ ಪಾರ್ಕೆ. ಬಟ್ ಏನು ಇಲ್ಲ ಈಗ. ಏಯ್ ಮಗನೇ ಇಲ್ಲ, ಸ್ಟೋ ಮಾಡಿ ಮಗನ ಚಡಿತೀನಿ ನೋಡಿ ಗಾಯ್ಸ್, ಮಾರಿಕಣಿವೆ ಡ್ಯಾಮ್ ಇದು. ಜನ ಆಯ್ತಪ್ಪ, ಬಿಡ್ತಾರೆ ಸುಮ್ನೆ ಇರ್ಲ. ಮಾರಿಕಣಿವೆ ಮಾರಮ್ಮನ ದೇವಸ್ಥಾನ ಇದು, ಕಣಿವೆ ಮಾರಮ್ಮ. ಇದು ಡ್ಯಾಮ್. ರಾತ್ರಿ ಎಲ್ಲ ಕಣ್ಣೇ ಮುಚ್ಚಿಲ್ಲ. ಅಲ್ಲೇ ಡಿಕ್ಕಿ ಒಳಗೆ ಒಂದು ಮಾತ್ರ ತಗೊಳ್ತೆ. ಯಾವ ಡಿಕ್ಕಿ ಒಳಗೆ? ಜಾಗ ಐತೆ, ನಮ್ಮ ಜಾಗ ಕೊಟ್ಟು ತಗೊಂಡು. ಬಿಸಿಲು ಬೇರೆ ಜಾಸ್ತಿ ಐತೆ, ಯಾರು ಹೇಳ್ದು. ಅಂದರೆ ವಾಣಿವಿಲಾಸ ಸಾಗರ ಅಂತ ಚಿತ್ರದುರ್ಗದ ಹತ್ರ ಇರೋದು. ಇದು ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು. ನೋಡಿ, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಪಾಪು ಎಲ್ಲ ನಿಂತಿದ್ದಾರೆ ಅಲ್ಲಿ. ಅಮ್ಮ
ಮನೆಯವರು ನಮ್ಮ ಚಿಕ್ಕಪ್ಪ ನನ್ನ ಮಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ನೋಡಿ. ಅಲ್ಲಿ ನಮ್ಮ ಪಾಪುಗೆ ಮತ್ತು ಆಟ ಸಾಮಾನು ತೊಗೊಂಡೆ ನಾನು, ಮತ್ತು ಕ್ಲಿಪ್ಪು ಮತ್ತು ರಿಬ್ಬನ್ನು ಮತ್ತು ಒಂದು ಡಾಲ್ ತೊಗೊಂಡೆ ದೊಡ್ಡದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಪಿಂಕ್ ಕಲರು. ಒಂದು ಸರಿ ತೋರಿಸಿದ್ದೀನಿ ವಿಡಿಯೋದಲ್ಲಿ ನಿಮಗೆ. ಇಲ್ಲೆಲ್ಲ ಇದು ತುಂಬಾ ರೇಟ್ ಆಗ್ತಾಯಿತ್ತು, ಬಟ್ ಅಲ್ಲಿ 500ಗೆಲ್ಲ ಸಿಕ್ತು ನನಗೆ. ತುಂಬಾ ಚೆನ್ನಾಗಿತ್ತು. ಕ್ಲಿಪ್ಸ್ ಎಲ್ಲ ತೊಗೊಂಡು ಮತ್ತೆ ಬಂದ್ವಿ. ತುಂಬ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗಾಯ್ಸ್. ಹೋಗಿ ಬಂದ್ರಾ? ಐ ಓಯ್ ಎಲ್ಲಿಗೆ ಹೋಗಿದ್ದೆ? ಇವ್ ನಮ್ಮ ಚಿಕ್ಕಪ್ಪ ನೋಡಿ ಹಂಗವನೆ. ಏನ್ ತಿನ್ ಬಂದ್ರಿ? ಹತ್ತವ್ರೆ ಅಪ್ಪ. ಈ ಬಿಸ್ಲ ಅಂದ್ರೆ ನೆರಳ ಐತಲ್ವ ಹತ್ತಕ್ಕೆ, ಅದಕ್ಕೆ ಹತ್ತವ್ರೆ. ನೋಡ್ದೆ ಸಾಕಾಯ್ತ ಕಣೆ. ನೋಡಮ್ಮ, ನಾನು ಇಲ್ಲಿ ಕುಂತಿದ್ದ ಹಂಗೆ ಡ್ರೆಸ್ ಚೇಂಜ್ ಮಾಡಿ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಬೇಡ್ವೆ ಅಲ್ವೇ ತಗೋಬೇಕು. ದೇವ್ರಿಗೆ ನನ್ನೇ ತಗೊಂಡಿಲ್ವೇನಮ್ಮ? ನಿನ್ ಮಕ್ಕಳು ಕಳ್ಸು, ಇನ್ನೊಂದ್ಸರಿ ಇಳ್ದು ನಿಂತ್ಕೊ ಹೋಗಿ. ಹಂಗಾನೆ ಸುಳ್ಳು ಹೇಳ್ತಿದ್ದೆ, ಹಣೆ ಇಕ್ಲಿಲ್ಲ. ಬರೀ ಸುಳ್ಳು. ಕಾಯ್ದಿಟ್ಟಾರ ವಿಂಡ ಹಾಕಪ್ಪ. ಚಂದ್ರಪ್ಪ ಹಾಕಿದೀನಿ ಒಂದು 5 ನಿಮಿಷ ಹೋಗಿಲ್ಲ. ಕೂಲ್ ಆಗ್ಲಿ. ಆಡ ನೋಡ್ಬೇಕಾಯ್ತು, ಸುಮ್ಮನೆ ಇರ್ಬೇಕಾಯ್ತು ನೀನು. ಒಂದೊಳ್ಳೆ ಫ್ರೀ ಶೋ ತೋರಿಸ್ತಿದ್ದು ಸುಮ್ಮನಿದ್ದೀರೆ. ಮಗನೇ ಈಗ ಬಂತು ಅದು ನಮ್ಮ ಚಿಕ್ಕಪ್ಪ ನನ್ನ ಆಡ್ಕೊತಿರೋದು. ಏನಕ್ಕೆ ಅಂದರೆ ನಾನು ಎಲ್ಲನೂ ದೇವಸ್ಥಾನಕ್ಕೆ ಹೋಗಿ ನನ್ನ ಮಗ ಮಂಗಳಾರತಿ ತೊಗೊಂಡು ದೇವರಿಗೆ ಮಂಗಳಾರತಿ ಕಾಸಾಗಿ ಬಂದಿಲ್ಲ ಅಂದರೆ ಬೈತಾ ಇರ್ತೀನಿ. ಯಾಕೋ ಯಾವಾಗಲೂ ಹಂಗೆ ಬರುತ್ತೆ. ದೇವ್ರಿಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರಿಗೆ ಮಂಗಳಾರತಿ ಕಾಸು ಹಾಕ್ಬಿಟ್ಟು ಮಂಗಳಾರತಿ ತೊಗೊಂಡ್ಬರ್ಬೇಕು ಅಂತ ಬೈತಾ ಇರ್ತೀನಲ್ಲ, ಹಂಗಾಗಿ ಅದನ್ನು ಆಡ್ತೀನಿ. ನಮ್ಮಮ್ಮ ದೇವ್ರಿಗೆ ಕೈ ಮುಗ್ದಿಲ್ಲ ಅಂತ ಅಂದರೆ ಮತ್ತೆ ಇಳಿಸಿ ಹೋಗಿ ಕೈ ಮುಖಮಂತ ಕಳಿಸ್ತಾಳೆ ಅಂತ ಹೇಳ್ತಾ ಇತ್ತು, ಅದಕ್ಕೆ ಆಡ್ಕೊತಾ ಇದ್ದರು. ಈ ಬಿಸಿಲಲ್ಲಿ ಏನು ಫೋಟೋ ತೆಗಿತಲ್ಲ ತಾ? ನೀನು ತೆಗಿಯ ಬರುತ್ತೆ, ಅದ್ರ ಪಡ್ಗದು ವಿಡಿಯೋ ಮಾಡ್ಬೇಕಾ? ನಮ್ಮನ್ನು ಸೇರಿಸಿ ತೆಗಿ ಅಮ್ಮ. ನೋಡಮ್ಮ ಅಲ್ಲೆಲ್ಲ ಅಲ್ಲಿ ನೋಡಬೇಕಂತ ಚಿನ್ನ ಅಲ್ಲಾಸ್ ಬರ್ಬೇಕು ನೋಡಿ. ಇದೇ ಡ್ಯಾಮು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದೇನು ಗೊತ್ತಾ, ನಮ್ಮ ಕರ್ನಾಟಕ ಮ್ಯಾಪ್ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ ಡ್ಯಾಮ್ ಮಾತ್ರ. ಬಟ್ ಏನು ಗೊತ್ತಾ, ಸಖತ್ತು ಬಿಸಿಲಿತ್ತು. ನಾವು ಹಾಗಾಗಿ ಫುಲ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸ್ವಲ್ಪ ಮೊದಲು ಥರ ಮೊದಲು ಇದೆಲ್ಲ ಹಾಕಿರಲಿಲ್ಲ, ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ, ಗೇಟ್ ಇದ್ರ ಥರ ಎಲ್ಲ ಕಂಬಿ ಎಲ್ಲ. ಹಾಗಾಗಿ ಫುಲ್ಲು ಇದು ಮಾಡೋಕ್ಕಾಗೋದಿಲ್ಲ. ಮೊದಲು ತುಂಬಾ ಚೆನ್ನಾಗಿ ತೋರಿತ್ತು. ಇನ್ಮೇಲೆ ಡ್ಯಾಮ್ ಮೇಲೆ ಬಂದಿರೋ ಸಕ್ಕತ್ತಾಗಿರ್ತಾಯಿತ್ತು ಗೈಸ್. ಬಿಸಿಲಲ್ವ ಡ್ಯಾಮಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಡ್ಯಾಮ್ ಮೇಲೆ ಹೋಗಲೇ ಇಲ್ಲ. ಮೇಲ್ಗಡೆಯಿಂದನೇ ಬೆಟ್ಟದ ಮೇಲೆ ಕಾರ್ ಹತ್ಕೊಂಡ್ಬಿಟ್ಟು ಬಂದು ನೀರು ಮಾತ್ರ ನೋಡ್ಕೊಂಡು ಬಂದ್ವಿ ಅಷ್ಟೇನೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ಸರಿ ಹೋದಾಗ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಬೆಟ್ಟದ್ದೆಲ್ಲನೂ, ಡ್ಯಾಮ್ದೆಲ್ಲ ಸಕ್ಕತ್ತಾಗಿದೆ ಅಲ್ಲಿ ಮಾತ್ರ. ಸುಮ್ಮನೆ ಇರೋದೇ ಇಲ್ಲಪ್ಪ ನೀನಂತೂ. ನಾನೇನು ಹೇಳ್ದೆ ನಿನಗೆ?